ಓ ಮನಸೆ ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ 79. ಅಂಜಲಿ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಅಶೋಕ್ ದಂಪತಿಗಳು ಮತ್ತು ಸಿರಿ ಹೇಳ್ತಾ ಇದ್ರು. ಅದನ್ನು ಕೇಳಿದ ಶರ್ಮಿಳಾ, ಅಂಜಲಿ ಹಾಗಾದರೆ ಇವತ್ತು ನೀನೇ ತಿಂಡಿ ಮಾಡಮ್ಮ ಅಂತ ಹೇಳಿದ್ರು. ಅಂಜಲಿ ಸರಿ ಅಂತ ಒಪ್ಕೊಂಡ್ಲು. ಅದ್ರ ಜೊತೆಗೆ ಏನಾದರೂ ಸ್ವೀಟ್ ಮಾಡು ಅಂತ ಕೂಡ ಹೇಳಿದ್ರಿಂದ ಅದಕ್ಕೂ ಸಹ ಖುಷಿಯಿಂದಾನೇ ಒಪ್ಕೊಂಡ್ಲು. ವೆಜಿಟೇಬಲ್ ಪಲಾವ್, ಮೊಸರು ಬಜ್ಜಿ ಮತ್ತು ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತ ಅಂದ್ಕೊಂಡು ಅಂಜಲಿ ಕಿಚನಿಗೆ ಹೋದ್ಲು. ಈ ಕಡೆ ಮಲ್ಲಿಕಾರ್ಜುನ್ ಮನೆಯಲ್ಲಿ ಶಾರ್ವರಿಗೆ ಎಚ್ಚರ ಆಗಿತ್ತು. ಅವಳು ತಲೆ ಹಿಡಿದು ಕೂತಿದ್ಲು. ಅವಳಿಗೆ ನಿನ್ನೆಯ ಘಟನೆಗಳು ಮಸುಕಾಗಿ ನೆನಪಾಗ್ತಾ ಇತ್ತು. ಅದೇ ಸಮಯಕ್ಕೆ ಮಲ್ಲಿಕಾರ್ಜುನ್ ಮಗಳ ರೂಮಿಗೆ ಬಂದು, ಶಾರ್ವರಿ ಏನಮ್ಮ ಇದು, ನಿನ್ನೆ ಮದುವೆ ನಿಲ್ಲಿಸ್ಬೇಕು ಅಂತ ಅಷ್ಟೆಲ್ಲ ಮಾಡಿ ಇದ್ದಕ್ಕಿದ್ದ ಹಾಗೆ ನೀನು ಇಲ್ಲಿ ಬಂದು ಮಲಗಿದೀಯಾ, ಏನಾಯಿತು ಅಂತ ಕೇಳಿದ್ರು. ಮಲ್ಲಿಕಾರ್ಜುನ್ಗೆ ಶಾರ್ವರಿ ಅವಳೇ ಮನೆಗೆ ಬಂದಿಲ್ಲ ಅನ್ನೋದು ಗೊತ್ತಿತ್ತು. ಆದರೆ ಏನು ನಡೆದಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವಳನ್ನು ಈ ಥರ ಪ್ರಶ್ನೆ ಮಾಡ್ತಾ ಇದ್ದ. ಅವನ ಪ್ರಶ್ನೆನ ಕೇಳಿ ಶಾರ್ವರಿ ಉರಿದು ಬಿದ್ಲು. ಯಾಕಂದರೆ ಅವಳು ತುಂಬಾ ನೀಟಾಗಿ ಪ್ಲ್ಯಾನ್ ಮಾಡಿದ್ಲು. ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸಲೇಬೇಕು ಅಂತ ಶತಾಯಗತಾಯ ಪ್ರಯತ್ನ ಪಟ್ಟು ಒಂದು ಪರ್ಫೆಕ್ಟ್ ಆಗಿರೋ ಪ್ಲ್ಯಾನ್ ಮಾಡ್ಕೊಂಡಿದ್ಲು. ಆದರೆ ಆ ಪ್ಲ್ಯಾನ್ ಅವಳಿಗೆ ಉಲ್ಟಾ ಹೊಡೆದಿತ್ತು. ಹಾಗಾಗಿ ಅವಳ ಸಿಟ್ಟು ಈಗ ಮಲ್ಲಿಕಾರ್ಜುನ್ ಮೇಲೆ ತಿರುಗಿತ್ತು. ಡ್ಯಾಡ್, ಹಾಗಾದರೆ ನಾನು ಒಂದಿನ ಮಲಗಿದ್ನಾ ಅಂತ ಕೇಳಿದ್ಲು. ಆಗ ಮಲ್ಲಿಕಾರ್ಜುನ್ ಮಗಳ ಪಕ್ಕ ಬಂದು ಕೂತ್ಕೊಂಡು, ಹೌದಮ್ಮ, ನೀನೀಗ ನಮ್ಮ ಮನೆಯಲ್ಲಿದೆಯಾ, ಇದು ನಿನ್ನ ಬೆಡ್ರೂಮ್ ಅಂದಮೇಲೆ ಒಂದು ದಿನ ಕಳೆದಿದೆ ಅಂತ ತಾನೇ ಅರ್ಥ ಅಂತ ಕೇಳಿದ್ರು. ಆದರೆ ಅವಳಿಗೆ ಏನೂ ಅರ್ಥ ಆಗಲಿಲ್ಲ. ಡ್ಯಾಡ್ ಪ್ಲೀಸ್ ಬಿಡಿಸಿ ಹೇಳ್ತೀರಾ ಅಂತ ರೇಗಿದ್ಲು. ಹೇಳ್ತೀನಿ, ವಿಜಯ್ ಮತ್ತು ಅಂಜಲಿ ಮದುವೆ ನೀಟಾಗಿ ನಡೀತು. ನಾವು ಅಕ್ಷತೆ ಹಾಕಿ ಊಟ ಮಾಡಿಕೊಂಡು ಎಲ್ಲ ಮುಗಿಸಿ ಬಂದ್ವಿ ಅಂತ ಹೇಳ್ದ. ಅದನ್ನು ಕೇಳಿ ಶಾರ್ವರಿ ಗರ ಬಡ್ದವಳ ಥರ ಕೂತ್ಕೊಂಡ್ಬಿಟ್ಲು. ಅವಳಿಗೆ ವಿಜಯ್ ಅಂಜಲಿ ಜೊತೆ ಮದುವೆ ಆಗಿದ್ದಾನೆ ಅನ್ನೋದನ್ನೇ ಸಹಿಸೋಕ್ಕಾಗ್ತಿರ್ಲಿಲ್ಲ. ಹೇಗಾದರೂ ಮಾಡಿ ತಾಳಿ ಕಟ್ಟೋ ಕೊನೆ ಕ್ಷಣದವರೆಗೂ ತಡಿಲೇಬೇಕು ಅಂತ ಕಾಯ್ತಾ ಇದ್ಲು. ಆದರೆ ಈಗ ಅವಳ ಕೈ ಮೀರಿ ಎಲ್ಲವೂ ನಡೆದು ಹೋಗಿತ್ತು. ನೋ ಡ್ಯಾಡ್, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತಂದ್ಲು. ಆಗ ಮಲ್ಲಿಕಾರ್ಜುನ್, ನಾನು ಯಾಕಮ್ಮ ಸುಳ್ಳು ಹೇಳಲಿ ಅಂತ ಹೇಳಿ ಅವಳ ಮೊಬೈಲ್ನಲ್ಲಿ ಟೈಮ್ ಮತ್ತು ಡೇಟ್ನ ತೋರಿಸಿದ್ರು. ಅದನ್ನು ನೋಡಿ ಅಂತೂ ಅವಳಿಗೆ ಇವ್ರು ಹೇಳ್ತಿರೋದು ಸತ್ಯ ಅಂತ ಅರಿವಾಯಿತು. ಅದರ ಜೊತೆಗೆ ವಿಜಯ್ ತಾಳಿ ಕಟ್ತಾ ಇರೋ ಫೋಟೋ ಕೂಡ ತೋರಿಸಿದ್ರು. ಅದನ್ನು ನೋಡಿದ್ದೆ ಅವಳು ಮೊಬೈಲ್ನ ತೆಗೆದು ಬಿಸಾಕಿದ್ಲು. ಅವಳ ರೋಷ, ಆವೇಶ, ಸಿಟ್ಟು ಎಲ್ಲ ಒಟ್ಟೊಟ್ಟಿಗೆ ಹೊರಗೆ ಬರ್ತಾ ಇತ್ತು. ನೋ ಡ್ಯಾಡ್, ನೋ, ವಿಜಯ್ ನನಗೆ ಮಾತ್ರ ಸೇರಿದವನು, ಅದು ಹೇಗೆ ಅವಳಿಗೆ ತಾಳಿ ಕಟ್ಟದ ಅಂತ ಸಿಟ್ಟಲ್ಲಿ ಕೇಳಿದ್ಲು. ಆಗ ಮಲ್ಲಿಕಾರ್ಜುನ್ ಮಗಳಿಗೆ ಸಮಾಧಾನ ಮಾಡ್ತಾ, ಅದೆಲ್ಲ ಇರಲಿ, ಮೊದಲು ನೀನು ಹೇಳು, ನಿನ್ನೆ ಎಲ್ಲಿಗೆ ಹೋಗಿದ್ದೆ ಅಂತ ಸ್ಟ್ರೇಟಾಗಿ ನಿಂತು ಕೇಳಿದ್ರು. ಆಗ ಶಾರ್ವರಿ, ಇಲ್ಲ ಡ್ಯಾಡ್, ಮದುವೆ ನಿಲ್ಲಿಸ್ಬೇಕು ಅಂತ ನಾವೆಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿದ್ವಿ. ಅಂಜಲಿಗೆ ಜ್ಯೂಸಲ್ಲಿ ಕುಡಿಯೋದಕ್ಕೆ ಅಂತ ಹೇಳಿ ನಾನು ಜ್ಯೂಸ್ ಕೊಡೋದಕ್ಕೆ ಹೋದೆ ಅಲ್ಲ, ಆ ಜ್ಯೂಸಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಹಾಕಿದ್ದೆ, ಅದು ನಿಮಗೂ ಗೊತ್ತು. ಅವಳನ್ನು ಹೇಗಾದರೂ ಮಾಡಿ ಮನೆಯಿಂದ ಹೊರಗೆ ಕಳಿಸಿ ನಾನು ಆ ಜಾಗದಲ್ಲಿ ಕೂರಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಆದರೆ ಏನಾಯಿತು ಅಂತಾನೆ ಗೊತ್ತಿಲ್ಲ. ನೀವೇ ಕುಡೀರಿ ಅಂತ ಅಂಜಲಿ ತುಂಬ ಫೋರ್ಸ್ ಮಾಡ್ತಾಯಿದ್ಲು. ಆದರೆ ನಾನು ಬೇಡ ಅಂತ ಹೇಳಿದೆ. ಆ ಸಮಯಕ್ಕೆ ಸರ್ವೆಂಟ್ ಇನ್ನೊಂದು ಗ್ಲಾಸ್ ಜ್ಯೂಸ್ ತೊಗೊಂಡು ಬಂದು ಕೊಟ್ಟ. ಆ ಜ್ಯೂಸ್ ಕುಡ್ದಿದ್ದಷ್ಟೇ ನೆನಪು. ಆಮೇಲೆ ನಾನು ರೂಮಿಗೆ ಹೋದೆ. ಅದಾದಮೇಲೆ ಏನಾಯಿತು ಅಂತ ನನಗೇನೂ ಗೊತ್ತಿಲ್ಲ ಅಂದ್ಲು. ಆಗ ಮಲ್ಲಿಕಾರ್ಜುನ್, ಹಾಂ, ನೀನು ಅದಾದಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ನಾನು ಇಡೀ ಮನೆ ನಿನ್ನನ್ನು ಹುಡುಕ್ದೆ, ನೀನೆಲ್ಲೂ ಸಿಗಲಿಲ್ಲ. ಆಗ ನನ್ನ ನಂಬರಿಗೆ ಒಂದು ಕಾಲ್ ಬಂತು. ನಿನ್ನ ಮಗಳು ಸೇಫ್ ಆಗಿದ್ದಾಳೆ, ಮದುವೆ ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆ ಮನೆಗೆ ಹೋಗಿ ನೋಡು, ಅಲ್ಲಿ ನಿನ್ನ ಮಗಳು ಸಿಗ್ತಾಳೆ ಅಂತ ಇತ್ತು ಅಂತ ಹೇಳಿದ್ರು. ಅದನ್ನು ಕೇಳಿ, ಅಂದರೆ ಡ್ಯಾಡ್ ಅಂತಂದ್ಲು. ಹೌದು, ನಾವು ಮದುವೆ ನಿಲ್ಲಿಸಬೇಕು ಅಂತ ಅಂದುಕೊಂಡಿರೋದು ಯಾರಿಗೋ ಗೊತ್ತಾಗಿದೆ. ಅವರು ನೀಟಾಗಿ ಪ್ಲ್ಯಾನ್ ಮಾಡಿ ನಿನ್ನನ್ನು ಆ ಮನೆಯಿಂದ ಈ ಮನೆಗೆ ತಂದಿರಿಸಿದ್ದಾರೆ. ನಾನು ಸಂಜೆ ಬಂದು ನೋಡಿದಾಗ ನೀನು ಮನೆಯಲ್ಲಿ ಮಲಗಿದ್ದೆ, ಯಾವುದೇ ಪ್ರಾಬ್ಲಮ್ ಆಗಿರಲಿಲ್ಲ. ಅಷ್ಟೇ ಅಲ್ಲ, CCTV ಕ್ಯಾಮ್ರಾ ಕೂಡ ಚೆಕ್ ಮಾಡಿಸ್ದೆ. ಆದರೆ ಒಂದೇ ಒಂದು ಸಣ್ಣ ಸುಳಿವು ಕೂಡ ಬಿಡದ ಹಾಗೆ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಮಲಗಿಸಿ ಹೋಗಿದ್ದಾರೆ. ಅದು ಮನೆ ಕೂಡ ಲಾಕ್ ಆದ ಹಾಗೆ ಇದೆ. ಸೊ ಇದು ಯಾರೋ ನನ್ನ ಮನೆ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋರೇ ಮಾಡಿರೋದು. ಬಟ್ ಯಾರು ಅಂತ ಗೊತ್ತಾಗ್ತಿಲ್ಲ ನನಗೆ. ಆ ಸೂರ್ಯವರ್ಧನ್ ಮತ್ತು ಅಜಯ್ ಮೇಲೆ ತುಂಬಾ ಅನುಮಾನ ಬರ್ತಾ ಇದೆ.
ಆದರೆ ಅದಕ್ಕೆ ಪೂರಕವಾಗಿ ಯಾವ ಸಾಕ್ಷಿನೂ ನನ್ನ ಹತ್ರ ಇಲ್ಲ ಅಂತ ಹಲ್ಲು ಕಡ್ದ. ಆಗ ಶಾರ್ವರಿ, ಗೊತ್ತಿಲ್ಲ ಡ್ಯಾಡ್, ಅಜಯ್ ಕೂಡ ನನ್ನನ್ನು ತುಂಬ ಟಾಂಟ್ ಮಾಡ್ತಾ ಇದ್ದ. ಅವನಿಗೆ ನಾನು ಮದುವೆ ನಿಲ್ಲಿಸ್ತೀನಿ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಇತ್ತು ಅನಿಸುತ್ತೆ. ಹಾಗಾಗಿ ಆದಷ್ಟು ನನ್ನ ಹಿಂದೆ ಮುಂದೆ ಸುತ್ತಾನೇ ಇದ್ದ. ನಾನು ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕಣ್ಣಿಟ್ಟಿದ್ದ. ಆದರೆ ಸೂರ್ಯವರ್ಧನ್ ಮಾವ ಹೀಗೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತು ನಾನು ನೋಡಿದಾಗೆ ಅಜಯ್ ನನ್ನ ಮೇಲೆ ಕಣ್ಣಿಟ್ಟಿರಬಹುದು. ಬಟ್ ನಮ್ಮ ಪ್ಲ್ಯಾನ್ ಅಷ್ಟೆಲ್ಲ ನೀಟಾಗಿ ಗೊತ್ತಾಗಿ ನನ್ನನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರೋದಕ್ಕೆ ಹೇಗೆ ಸಾಧ್ಯ? ಅದು ಮದುವೆ ಮನೆಯಲ್ಲಿ ಅಷ್ಟು ಜನ ಇರಬೇಕಾದ್ರೆ ಅಂದ್ಲು. ಆಗ ಮಲ್ಲಿಕಾರ್ಜುನ್ ಒಂದು ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟು, ನನಗೂ ಅದೇ ಗೊತ್ತಾಗ್ತಿಲ್ಲ ಶಾರ್ವರಿ. ಯಾಕಂದರೆ ಅಷ್ಟೊಂದು ಜನ ಮದುವೆ ಮನೆಯಲ್ಲಿದ್ದರು, ಬಾಡಿ ಗಾರ್ಡ್ಸ್, ಮನೆ ಕೆಲಸದವರು, ಮನೆಯವರು ಎಲ್ಲರೂ ಇದ್ದರು. ಅವರೆಲ್ಲರ ಕಣ್ ತಪ್ಪಿಸಿ ನೀನು ಇಲ್ಲಿವರೆಗೂ ಹೇಗೆ ಬಂದೆ ಅಂತ ಯಾರಿಗೂ ಗೊತ್ತಿಲ್ಲ. ನನಗೂ ಅದೇ ಯೋಚನೆ ಆಗ್ತಿದೆ. ಐ ಡೋಂಟ್ ನೋ. ಆದರೆ ಇದ್ರ ಹಿಂದೆ ಯಾರೋ ಇದ್ದಾರೆ. ಅವರು ನಮಗಿಂತ ಬುದ್ಧಿವಂತರು ಅನ್ನೋದು ಮಾತ್ರ ಸತ್ಯ. ಅಷ್ಟೇ ಅಲ್ಲ, ಅವ್ರಿಗೆ ನಾವು ಈ ಮದುವೆ ನಿಲ್ಲಿಸ್ತೀವಿ ಅಂತ ಸ್ಟ್ರಾಂಗ್ ಆಗಿ ಅನಿಸಿದೆ. ಅದಕ್ಕೆ ಈ ಥರ ನಿನಗೆ ಪ್ಲ್ಯಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅದೇ ಸಮಯದಲ್ಲಿ ನಿನಗೊಂದು ಬ್ಯಾಡ್ ನ್ಯೂಸ್ ಮಗಳೇ. ಬೆಳಿಗ್ಗೆ ನೀನು ಈ ಮದುವೆ ಬಿಟ್ಟು ಹೋಗಿ ನಿನ್ನ ಮಗಳನ್ನ ಹುಡ್ಕೋ ಪ್ರಯತ್ನ ಮಾಡಿದ್ರೆ ನಿನ್ನ ಸೀಟ್ಗೆ ಕುತ್ತು ಬರುತ್ತೆ ಅಂತ ಹೇಳಿದ್ರು. ನಾನಾಗ ನಂಬಲಿಲ್ಲ. ಆದರೆ ಅದೇ ಸಮಯಕ್ಕೆ CM ಕಾಲ್ ಮಾಡಿ, ನಿಮ್ಮ ಮೇಲೆ ಇತ್ತೀಚೆಗೆ ಕಂಪ್ಲೇಂಟ್ಸ್ ಜಾಸ್ತಿ ಬರ್ತಾ ಇದೆ, ನೀವು ಹುಷಾರಾಗಿರಲಿಲ್ಲ ಅಂತಂದರೆ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿರೋ ಪರಿಸ್ಥಿತಿ ಬರಬಹುದು ಅಂತ ಹೇಳಿದ್ರು. ಅದನ್ನು ಕೇಳಿದ ಮೇಲಂತೂ ನನಗೆ ಶಾಕ್ ಆಯಿತು. ಅದಾದಮೇಲೆ ಅದೇ ವ್ಯಕ್ತಿಯಿಂದ ನನಗೆ ಮತ್ತೊಂದು ಕಾಲ್ ಬಂತು. ಈಗ ತಾನೇ ನಿನಗೆ CM ಕಾಲ್ ಮಾಡಿದ್ರು ಅನ್ಸುತ್ತೆ ಅಲ್ವಾ? ಎಸ್, ಮಾಡಿರಲೇಬೇಕು. ನೀನು ಇಲ್ಲದೆ ಇರೋ ಕಿತಾಪತಿ ಮಾಡಿ ಈಗ ನಿನ್ನ ಮಗಳನ್ನು ನೋಡೋದಕ್ಕೆ ಹೋದೆ ಅಂತಂದರೆ ನೀನಲ್ಲಿ ಹೋಗೋಷ್ಟೊತ್ತಿಗೆ ನಿನ್ನ ಮಗಳು ಇರಲ್ಲ, ನಿನ್ನ ಸೀಟು ಇರಲ್ಲ ಅಂತ ಧಮಕಿ ಹಾಕಿದ್ರು. ಆಮೇಲೆ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ ಅಂತ ಹೇಳಿ ಸಮಾಧಾನ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಮನೆ ಕೆಲಸದವ್ರಿಗೆ ಹೋಗಿ ನಿನ್ನ ನೋಡೋದಕ್ಕೆ ಹೇಳಿದೆ. ಅವ್ರು ಹೇಳ್ದ ಹಾಗೆ ನೀನು ಮನೆಯಲ್ಲಿ ಮಲಗಿದ್ದೆ ನಿನ್ನ ರೂಮಲ್ಲಿ. ಹಾಗಾಗಿ ನನಗೆ ಸಮಾಧಾನ ಆಯಿತು. ಅದಾದಮೇಲೆ ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡಿ ನಿನಗೆ ಹೋಗಿ ನೋಡೋದಕ್ಕೆ ಹೇಳಿದೆ. ಅವರು ನೋಡಿ ಏನೂ ಪ್ರಾಬ್ಲಮ್ ಇಲ್ಲ, ನಿದ್ದೆ ಮಾತ್ರೆ ತೊಗೊಂಡಿದ್ದಾರೆ, ಸೊ ಮಲಗಿದ್ದಾರೆ ಅಂತ ಹೇಳಿದ್ರು. ಆಗ ನನಗೆ ಸಮಾಧಾನ ಆಯಿತು. ಏನೋ ಗೊತ್ತಿಲ್ಲ ಮಗಳೇ, ಯಾವುದೋ ಒಂದು ದೊಡ್ಡ ಬಿರುಗಾಳಿ ಬೀಸೋದಂತೂ ಖಂಡಿತವಾಗಿಯೂ ಸತ್ಯ. ಆದರೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ನಿನ್ನನ್ನು ಈ ಥರ ಟ್ರ್ಯಾಪ್ ಮಾಡಿರೋದು ಯಾರು ಅಂತ ಗೊತ್ತಾದರೆ ನಾನಂತೂ ಅವರನ್ನು ಜೀವ ಸಹಿತ ಉಳಿಸಲ್ಲ ಅಂತ ಹಲ್ಲು ಕಡ್ದ. ಶಾರ್ವರಿ, ಪಪ್ಪ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಯಾರು ಏನೇ ಹೇಳಿದ್ರು ವಿಜಯ್ ನನ್ನವನು. ಅವನನ್ನು ಹೇಗೆ ಸ್ವಂತ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಆ ಕಾಲ್ ಮಾಡಿರೋ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಳಿ. ಮುಂದೆ ಏನು ಮಾಡಬೇಕು ಅಂತ ನೋಡೋಣ ಅಂತ ಹೇಳಿದ್ಲು. ಸರಿ ಮಗಳೇ, ಆದರೆ ಸಾರಿ, ನಿನಗೆ ಕೊಟ್ಟ ಮಾತನ್ನು ನನ್ನ ಕೈಲಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ವಿಜಯ್ನ ನೀನು ಇಷ್ಟಪಡ್ತಾ ಇದ್ದೀನಿ, ನನಗೆ ಹೇಗಾದರೂ ಕೊಡಿಸಿ ಅಂತ ಕೇಳಿದಾಗ ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಎಲ್ಲ ಕೈ ಮೀರಿ ಹೋಯಿತು ಅಂತ ಹೇಳಿದ್ರು. ಆಗ ಶಾರ್ವರಿ ವ್ಯಂಗ್ಯವಾಗಿ ನಗ್ತಾ, ಡ್ಯಾಡ್, ಜಸ್ಟ್ ಮದುವೆ ಅಷ್ಟೇ ಆಗಿರೋದು, ಇನ್ನೇನೂ ಆಗಿಲ್ಲ. ಸೊ ಯು ಡೋಂಟ್ ವರಿ, ನನಗೆ ವಿಜಯ್ ಸಿಕ್ಕೇ ಸಿಗ್ತಾನೆ. ಅಂಜಲಿನ ಸಾಯಿಸಿ ಆದರೂ ಪಡ್ಕೋತೀನಿ ಅಂತ ಹೇಳಿದ್ದೆ, ಅದನ್ನು ನಾನು ಮಾಡೇ ಮಾಡ್ತೀನಿ. ಸೊ ಯು ಡೋಂಟ್ ವರಿ ಅಂತ ಹೇಳಿ ಅವನಿಗೆ ಧೈರ್ಯ ಹೇಳಿದ್ಲು. ಆದರೆ ಮಲ್ಲಿಕಾರ್ಜುನ್ಗೆ ಯಾಕೋ ಅವಳ ಮಾತು ಇಷ್ಟ ಆಗಲಿಲ್ಲ. ಬೇಡ ಮಗಳೇ, ಬೇರೆಯವ್ರ ಗಂಡನ್ನ ನೀನು ಯಾಕೆ ಬಯಸ್ದೀಯಾ? ನೀನು ಇಷ್ಟಪಟ್ಟರೆ ಎಂಥೆಂಥ ರಾಜ್ಕುಮಾರನ್ನ ಬೇಕಾದರೂ ಕರ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ, ಅಂಥದ್ರಲ್ಲಿ ವಿಜಯ್ ಬೇಡ ಅಂತ ಹೇಳಿದ್ರು. ಆಗ ಶಾರ್ವರಿ, ಇಲ್ಲ ಡ್ಯಾಡ್, ಯಾವ ಕಾರಣಕ್ಕೂ ನಾನು ಅವನನ್ನು ಬಿಟ್ಕೊಡಲ್ಲ. ಬೇಡ ಅಂದಿದ್ದನ್ನು ಮಾಡೋದೇ ನಿಮ್ಮ ಮಗಳ ಸ್ಪೆಷಾಲಿಟಿ ಅಂತ ನಿಮಗೆ ಗೊತ್ತು. ಹೀಗಿರೋವಾಗ ನಾನು ಯಾವ ಕಾರಣಕ್ಕೂ ವಿಜಯ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ನನಗೆ ವಿಜಯ್ ಬೇಕೇ ಬೇಕು. ಅವನನ್ನು ನಾನು ಮದುವೆ ಆಗೇ ಆಗ್ತೀನಿ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇಡೀ ಸೂರ್ಯವರ್ಧನ್ ಸಾಮ್ರಾಜ್ಯಕ್ಕೆ ನಾನು ಯಜಮಾನಿ ಆಗೇ ಆಗ್ತೀನಿ. ಇದೇ ಅಲ್ವಾ ನಿಮ್ಮ ಆಸೆ ಕೂಡ? ನಾನು ಆ ಆಸೆನ ಫುಲ್ಫಿಲ್ ಮಾಡೇ ಮಾಡ್ತೀನಿ ಡ್ಯಾಡ್, ಯು ಡೋಂಟ್ ವರಿ ಅಂತ ಹೇಳಿದ್ಲು. ಆಗ ಮಲ್ಲಿಕಾರ್ಜುನ್, ಸರಿ ಮಗಳೇ, ನೀನೇನೇ ಮಾಡಿದ್ರು ಯಾವಾಗಲೂ ನಿನ್ನ ಜೊತೆ ಈ ನಿಮ್ಮಪ್ಪ ಇರ್ತಾನೆ ಅನ್ನೋದನ್ನು ನೆನ್ಪಿಟ್ಕೊ. ಬಟ್ ಏನೇ ಮಾಡೋದಿದ್ರು ಹುಷಾರಾಗಿ ಮಾಡು. ಯಾಕಂದರೆ ನನಗೆ
ನೀನೇ ಎಲ್ಲ ಅಂತ ಹೇಳ್ದ. ಮಲ್ಲಿಕಾರ್ಜುನ್ ಹೊರಗಡೆ ಎಷ್ಟೇ ಕುತಂತ್ರ ಮಾಡಿದ್ರು, ಎಷ್ಟೇ ಕೆಟ್ಟ ವ್ಯಕ್ತಿ ಆಗಿದ್ರೋ ತನ್ನ ಮಗಳ ಮುಂದೆ ಮಾತ್ರ ಯಾವಾಗಲೂ ಹೀರೋ ಆಗಿದ್ದ. ಯಾಕಂದರೆ ಮಗಳು ಅಂದರೆ ಹುಚ್ಚು ಪ್ರೀತಿ. ಆ ಕಾರಣಕ್ಕಾಗಿ ಅವಳು ಏನೇ ಮಾಡಿದ್ರು ಇಲ್ಲ ಅಂದೆ ಎಲ್ಲವನ್ನ ಕೊಡಿಸ್ತಾ ಇದ್ದ. ವಿಜಯ್ನ ಒಂದು ಆಟಿಕೆಯ ವಸ್ತು ಅನ್ನೋ ಹಾಗೆ ಬೇಕೇ ಬೇಕು ಅಂತ ಹಠ ಮಾಡಿದಾಗಲೂ ಅದಕ್ಕೆ ಒಪ್ಕೊಂಡಿದ್ದ. ಆದರೆ ಇದೇ ಅವನ ಹುಚ್ಚು ಪ್ರೀತಿ ಅವಳ ಮಗಳ ಬದುಕಿಗೆ ಮುಂದೆ ಕೊಳ್ಳಿ ಇಡುತ್ತೆ ಅನ್ನೋದ್ರ ಯಾವ ಸಣ್ಣ ಅಂದಾಜು ಕೂಡ ಮಲ್ಲಿಕಾರ್ಜುನ್ಗೆ ಇಲ್ಲ. ಹಾಗಾಗಿ ತನ್ನ ಮಗಳು ಮಾಡಿದ್ದೆಲ್ಲಾನು ಸರಿ ಅಂತ ಅವಳನ್ನು ತಲೆ ಮೇಲೆ ಹೊತ್ತು ಮೆರೆಸ್ತಿದ್ದಾನೆ. ಆದರೆ ಇಷ್ಟರಲ್ಲೇ ಅದಕ್ಕೆ ವಿಜಯ್ ಸೂರ್ಯ ಸರಿಯಾಗಿ ಫುಲ್ ಸ್ಟಾಪ್ ಇಡ್ತಾನೆ. ಹೇಗೆ ಅಂತ ಕಾದ್ ನೋಡೋಣ. ಈ ಕಡೆ ಅಂಜಲಿ ಕಿಚನಲ್ಲಿ ವೆಜಿಟೇಬಲ್ ಪಲಾವ್ ಮಾಡಿ, ಮೊಸರು ಬಜ್ಜಿ ಮಾಡಿ, ಅದಕ್ಕೆ ಕ್ಯಾರೆಟ್ ಹಲ್ವಾ ಕೂಡ ಮಾಡಿದ್ಲು. ವಿಜಯ್ಗೆ ಕ್ಯಾರೆಟ್ ಹಲ್ವಾ ಇಷ್ಟ ಅಂತ ಯಾವಾಗಲೂ ಒಂದು ಸಲ ಶರ್ಮಿಳಾ ಹೇಳಿದ ಮಾತು ಅವಳಿಗೆ ನೆನಪಿತ್ತು. ಹಾಗಾಗಿ ಶರ್ಮಿಳಾ ಸ್ವೀಟ್ ಮಾಡು ಅಂದಾಕ್ಷಣ ಅವಳಿಗೆ ಕ್ಯಾರೆಟ್ ಹಲ್ವಾನೇ ನೆನಪಾಯಿತು. ತನ್ನ ಗಂಡನಿಗೋಸ್ಕರ ಪ್ರೀತಿಯಿಂದ ಮಾಡಿದ್ಲು. ಅಷ್ಟರಲ್ಲಿ ಎಲ್ಲರೂ ತಿಂಡಿಗೆ ಬಂದು ಕೂತಿದ್ರು. ಶಾರದಮ್ಮ ಅಂತೂ ಅಂಜಲಿ ಕೆಲಸ ಮಾಡೋದನ್ನು ನೋಡ್ತಾ, ಈ ಹುಡುಗಿ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳ, ನಾನೆಲ್ಲೋ ಇವಳಿಗೆ ಕೆಲಸ ಬರಲ್ಲ ಅಂದ್ಕೊಂಡಿದ್ದೆ, ಪರವಾಗಿಲ್ಲ, ಈ ಮನೆಗೆ ತಕ್ಕನಾದ ಸೊಸೆ ಅಂತ ಮನಸ್ಸಲ್ಲೇ ಅವಳಿಗೆ ಹೊಗಳಿದ್ರು. ಅಷ್ಟೇ ಅಲ್ಲ, ಅವಳಿಗೆ ಎದುರುಗಡೆ ಕೂಡ ಅಂಜಲಿ ನೀನು ಕೆಲಸ ಮಾಡ್ತಿರೋದು ನೋಡ್ತಾ ಇದ್ರೆ ನೀನು ತುಂಬ ಚೆನ್ನಾಗಿ ಪಳಗಿರೋ ಕೈ ಅಂತ ಗೊತ್ತಾಗ್ತಿದೆ ಅಂತಂದರು. ಆಗ ಅಂಜಲಿ ನಗ್ತಾ, ಹ್ಞೂ ಆಂಟಿ, ಮನೆಯಲ್ಲಿ ಅಮ್ಮನಿಗೆ ಯಾವಾಗಲೂ ನಾನು ಸಹಾಯ ಮಾಡ್ತಾ ಇದ್ದೆ. ಅಷ್ಟೇ ಅಲ್ಲ, ಅಮ್ಮಂಗೇನಾದರೂ ಹುಷಾರಿಲ್ಲ ಅಂದಾಗೆಲ್ಲ ನಾನೇ ಅಡುಗೆ ಮಾಡ್ತಾ ಇದ್ದೆ. ಮನೇಲಿರೋರು ಎಲ್ರಿಗೂ ನಾನು ಮಾಡೋ ಅಡುಗೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾ ಇದ್ರು ಅಂತ ಹೇಳಿ, ಅದ್ರ ಜೊತೆಗೆ ತನ್ನಮ್ಮನಿಗೂ ತಾನು ಮಾಡೋ ಅಡುಗೆ ಇಷ್ಟ ಅಂತ ಅಮ್ಮನನ್ನು ನೆನೆಸ್ಕೊಂಡು ಒಂದು ಹನಿ ಕಣ್ಣೀರು ಹಾಕಿದ್ಲು. ಆಗ ಶಾರದಮ್ಮ, ಅಳಬೇಡ ಮಗಳೇ, ಎಲ್ಲವೂ ಒಳ್ಳೆಯದಾಗತ್ತೆ, ಹೋಗು ಎಲ್ರಿಗೂ ತಿಂಡಿ ಬಡಿಸು ಅಂತ ಹೇಳಿ ಅವಳನ್ನು ಕಳಿಸಿದ್ರು. ಅವಳೇ ಮಾಡಿರೋ ತಿಂಡಿನ ಪ್ರೀತಿಯಿಂದ ಬಡಿಸ್ಲಿ ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಎಲ್ಲರೂ ಬಂದು ತಿಂಡಿ ಕೂತಿದ್ರು. ಆಗ ಶರ್ಮಿಳಾ, ಅಂಜಲಿ ಎಲ್ರಿಗೂ ಬಡಿಸಿ ನೀನು ಬಡಿಸ್ಕೊಂಡು ಕೂತ್ಕೋ, ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋಣ, ಇನ್ನೂ ಏನಾದರೂ ಬೇಕಂದರೆ ಇಲ್ಲೇ ನಾವೇ ಬಡಿಸ್ಕೊಳ್ಳೋಣ, ಇಲ್ಲಾಂದರೆ ಶಾರದಮ್ಮನ ಕರೆಯೋಣ ಅಂತ ಹೇಳಿದ್ರು. ಆಗ ಸರಿ ಅಂತ ಅವಳು ಎಲ್ರಿಗೂ ಬಡಿಸಿ ತಾನು ಸಹ ಕೂತ್ಕೊಂಡ್ಳು. ಇನ್ನು ಯಾರು ಪ್ಲೇಟ್ಗೆ ಕೈ ಹಾಕಿರಲಿಲ್ಲ. ಯಾಕಂದರೆ ಅಂಜಲಿ ಹೇಗೆ ಮಾಡಿರಬಹುದು ಅನ್ನೋ ಕುತೂಹಲ ಎಲ್ರಿಗೂ ಇತ್ತು. ಆಗ ಅಜಯ್, ಯಾಕೆಲ್ಲರೂ ಹೀಗೆ ನೋಡ್ತಾ ಇದ್ದೀರಾ, ತಿನ್ನಿ ಅಂತ ಹೇಳ್ದ. ಆಗ ಎಲ್ಲರೂ ಒಂದೊಂದು ತುತ್ತು ಬಾಯಿಗಿಟ್ಕೊಂಡ್ರು. ಅದನ್ನು ನೋಡಿ ಅವರೆಲ್ಲರ ರಿಯಾಕ್ಷನ್ ಒಂದೇ ಸಲ ಅಂಜಲಿ ಮುಖಾನ ನೋಡಿದ್ದು. ಹಾಗಾದರೆ ನಮ್ಮ ಅಂಜಲಿ ಮಾಡಿರೋ ಟಿಫನ್ ಹೇಗಿರಬಹುದು? ವಿಜಯ್ ಸೂರ್ಯನಿಗೋಸ್ಕರ ಸ್ಪೆಷಲ್ಲಾಗಿ ಮಾಡಿರೋ ಕ್ಯಾರೆಟ್ ಹಲ್ವದ ಬಗ್ಗೆ ಮನೆಯವರ ರಿಯಾಕ್ಷನ್ ಹೇಗಿರುತ್ತೆ ಅದನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಫ್ರೆಂಡ್ಸ್, ಎಲ್ರಿಗೂ ಕತೆ ಇಷ್ಟ ಆಗ್ತಿದೆ ಅಂತ ಹೇಳಿ ತುಂಬಾ ಖುಷಿ ಆಗ್ತದೆ. ಜೊತೆಗೆ ನೀವು ಮಾಡೋ ಕಮೆಂಟ್ಸ್ನ ನಾನು ಓದ್ತಾ ಇದ್ದೀನಿ. ತುಂಬಾ ಮನಸ್ಸಿಗೆ ತೃಪ್ತಿ ಅನ್ನಿಸ್ತಿದೆ. ಯಾಕಂದರೆ ನಾವು ಕತೆ ಬರೆದಾಗ ಯಾರೋ ಅದನ್ನು ಒಬ್ಬರು ಮೆಚ್ಕೋತಾರೆ ಅಂತಂದರೆ ನಿಜವಾಗ್ಲೂ ಅದು ನಮ್ಮ ಅದೃಷ್ಟನೇ ಸರಿ. ಸಾರಿ, ನೆನೆ ಸಂಡೇ ಮಗನ ಜೊತೆಗೆ ಬ್ಯುಸಿ ಇದ್ದೆ, ಹಾಗಾಗಿ ಕತೆ ಬರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಅವನಿಗೆ ಇವತ್ತಿಂದ ಎಕ್ಸಾಮ್ಸ್ ಶುರುವಾಗಿದೆ. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ. 1 or 2 ಎಪಿಸೋಡ್ಸ್ ಹಾಕ್ತೀನಿ ಡೈಲಿ. 3 ಎಪಿಸೋಡ್ಸ್ ನೆನೆ ಹಾಕಬೇಕು ಅಂದ್ಕೊಂಡೆ, ಹಾಕೋಕ್ಕಾಗಿಲ್ಲ. ಬಟ್ ಇವತ್ತು ಇನ್ನೊಂದು ಎಪಿಸೋಡ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹೆಚ್ಚಿಗೆ ಬರೆಯೋದಕ್ಕಾಗಿಲ್ಲ, ಹಾಗಾಗಿ ವಾಯ್ಸ್ ಕೊಟ್ಟಿದ್ದೀನಿ. ನನಗೆ ಗೊತ್ತು ಕೆಲವ್ರಿಗೆ ವಾಯ್ಸ್ ಕೊಟ್ಟರೆ ಸಾಕಾಗಲ್ಲ ಬರೀಬೇಕು ಅಂತ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೆಕ್ಸ್ಟ್ ಎಪಿಸೋಡ್ ಖಂಡಿತ ಕಂಪ್ಲೀಟಾಗಿ ರಿಟರ್ನ್ ಬರೆಯೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ಸ್ ಕೊಡೋದನ್ನಂತೂ ಮರಿಲೇಬೇಡಿ. ಥ್ಯಾಂಕ್ ಯು.